ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ದೊರಕಿರುವುದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಎಂ. ವೆಂಕಟೇಶಪ್ಪ. ಕೋಲಾರ ತಾಲೂಕಿನ ಅಂಕತಟ್ಟಿ ಗ್ರಾಮದಲ್ಲಿ ವಾಸವಿದ್ದು 45 ವರ್ಷಗಳ ಕನ್ನಡ ಸೇವೆಗೆ ಸಿಕ್ಕ ಪ್ರಶಸ್ತಿ ಇದಾಗಿದ್ದು, ಮೂಲತಃ ಹಾರ್ಮೋನಿಯಂ ಕಲಾವಿದನಾಗಿದ್ದು, ಜಾನಪದ, ಸಂಗೀತ, ನಾಟ್ಯ, ನಾಟಕ, ಹರಿಕತೆ ಮತ್ತು ಭಜನೆ ಮುಂತಾದವುಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದು, ಹಲವಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು, ಇಂದಿಗೂ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೇನೆ ಎಂದರು. ಸ್ವಲ್ಪ ಹಿಂದೆ ಬಣ್ಣ ಈ ಕಡೆ ತಿರುಗಿ ಅಣ್ಣ. ನಾನೆಲ್ಲ ಸೇರ್ ಮಾಡೋದು ಈ ಕಡೆ ಬಣ್ಣ. ಈ ಕಡೆ ನೋಡಿ. ಉಲ್ಲಂಬಾಡಿ ಕೃಷ್ಣಪ್ಪ. ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರು. ಈ ಕಡೆ ಚಂದ್ರಣ್ಣ, ಈ ಕಡೆ ನೋಡಿ. ನೋಡಿ ಎಲ್ಲರಿಗೂ ಬೇಕಾಗಿದೆ. ಈ ಕಡೆ ಎಂ. ವೆಂಕಟೇಶಪ್ಪ, ಅಂಗತಟ್ಟಿ, ಕೋಲಾರ ತಾಲೂಕು, ಸುತ್ತೂರು ಹೋಬಳಿ, ಅಂಗತಟ್ಟಿ ಗ್ರಾಮ. ಜಾನಪದ ಕಲಾವಿದರು, ಹಾರ್ಮೋನಿ ಮಾಸ್ಟರು. 45 ವರ್ಷಗಳಿಂದ ಹಾರ್ಮೋನಿ ನುಡಿಸ್ತಾ ಇದ್ದೀವಿ. ರಂಗ ಕಲಾವಿದರು, ಗ್ರಾಮ ಪಾತ್ರಗಳು ಮಾಡ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀನಿ. ಹಳ್ಳಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ, ಹೋಬಳಿ ಮಟ್ಟದ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ ತುಂಬ ನಡೆಸಿಕೊಡ್ತಾ ಇದ್ದೀನಿ. ತುಂಬ ಕಾಲದಿಂದ 40 ವರ್ಷದಿಂದಲೂ ಸುಮಾರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀನಿ. ಸುಮಾರು ಕಲಾವಿದರಾದ ಪ್ರಶಸ್ತಿ ತುಂಬ ಪಡೆದಿದ್ದೀನಿ. ಬಟ್ ಕಲಾವಿದರಿಗೆ ಮಾಸಾಸನವನ್ನು ತುಂಬ ಕಲಾವಿದರಿಗೆ ಮಾಡಿಸ್ಕೊಟ್ಟಿದ್ದೀನಿ. ಹೇಳಿ ಸರ್, ಈ ರಾಜ್ಯೋತ್ಸವ ಪ್ರಶಸ್ತಿ ತಂದಿರೋದು ತಮಗೆ ಯಾವ ತರ ನಿಮ್ಮ ಅನಿಸಿಕೆ? ಸರ್, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸುಮಾರು 2 ವರ್ಷದಿಂದ 3 ವರ್ಷದಿಂದನೂ ಅರ್ಜಿ ಹಾಕಿದೆ, ಆಗಲಿಲ್ಲ. ಈ ಬಾರಿ ಕನ್ನಡ ಸಂಸ್ಕೃತಿಯಿಂದ ನನಗೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಂದ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಎಲ್ಲಿ ಕೊಟ್ರು? ಯಾರು ಈ ಒಂದು ಸಮಾರಂಭ ಎಲ್ಲಿ ಮಾಡಿದ್ರು? ಎಲ್ಲಿ ಕೊಟ್ಟರು? KB ಸಮುದಾಯ ಭವನನ, ರಂಗಮಂದಿರನ? ರಂಗಮಂದಿರಲ್ಲ, ಇದು ಅದೇನು ಗಾಂಧಿವನ. ಗಾಂಧಿವನದಲ್ಲಿ ನಮ್ಮ